ವೀಕ್ಷಕರೇ, ನಾವು ಇವತ್ತು ಈಶ್ವರ ಬಂಗ್ಲಾದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಮಾಂಡವಿ ಮೋಟಾರ್ಸ್ ಇವರ ಶೋರೂಮ್ ಅಲ್ಲಿದ್ದೇವೆ. ಇದು ನಿಯರ್ ಬೈ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪಿನ ಹತ್ತಿರ ಇದೆ. ಈಶ್ವರ ಬಂಗ್ಲಾ ಸಿಟಿಯಿಂದ 100 ಮೀಟರ್ ದೂರದಲ್ಲಿದೆ. ಇಲ್ಲಿ 5 ಲಕ್ಷ ಬಜೆಟ್ನಿಂದ 25 ಲಕ್ಷ ಬಜೆಟ್ನವರೆಗೆ ಗ್ರಾಹಕರಿಗೆ ಅವೈಲೇಬಲ್ ಇದೆ. ಯಾರು ಬೇಕಾದರೂ ಈ ನೂತನವಾಗಿ ಪ್ರಾರಂಭವಾದ ಔಟ್ಲೆಟ್ ಅನ್ನು ಸಂಪರ್ಕಿಸಬಹುದು. ನಮ್ಮ ಇಲ್ಲಿ ರಿಲೇಶನ್ಶಿಪ್ ಮ್ಯಾನೇಜರ್ ಆದ ಅಶ್ವಿತ್ ಅವರಿದ್ದಾರೆ. ಅವರನ್ನು ನೀವು ಸಂಪರ್ಕಿಸಿದ್ರೆ ಇಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಶನ್ ಇದರ ಬಗ್ಗೆ ನೀಡ್ತಾರೆ. ಈಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ, ಅವರ ಜೊತೆ ಕೇಳೋಣ ಯಾವೆಲ್ಲ ಕಾರುಗಳು ಲಭ್ಯವಿದೆ ಅಂತ. ಇಲ್ಲಿ ನಮಸ್ತೆ. ನಮಸ್ತೆ. ನಮ್ದ್ರಲ್ಲಿ ಆಲ್ಟೋ K10, ಎಸ್ಪ್ರೆಸ್ಸೋ, ಸೆಲೆರಿಯೋ, ವ್ಯಾಗನರ್, ಅದೇ ರೀತಿ ಸ್ವಿಫ್ಟ್, ಬ್ರೇಜಾ, ಈಕೋ ಈ ತರ ವೆಹಿಕಲ್ಗಳು ಅವೈಲಬಲ್ ಇದೆ. ಅಂದ್ರೆ ಯಾವ ಬಜೆಟ್ ನಿಂದ ಪ್ರಾರಂಭವಾಗಿ? ಬಜೆಟ್ ಸ್ಟಾರ್ಟಿಂಗ್ ನಿಮಗೆ 5 lakhs ಇಂದ ಸ್ಟಾರ್ಟ್ ಆಗಿ ಅದೇ ಅದರಲ್ಲಿ ನಿಮಗೆ ವೇರಿಯಂಟ್ಸ್ ಬರ್ತದೆ. ಈಗ ಆಲ್ಟೋ K10 ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ LXi, VXi, ZXi, ZXi ಪ್ಲಸ್ ಆ ತರದ ವೇರಿಯಂಟ್ ಬರ್ತದೆ. ವೇರಿಯಂಟ್ ನ ಮೇಲೆ ನಿಮಗೆ ರೇಟ್ಗಳು ಡಿಪೆಂಡ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 5 ಲಕ್ಷದಿಂದ ನಿಮಗೆ ಸ್ಟಾರ್ಟ್ ಆಗ್ತದೆ ವೆಹಿಕಲ್ಸ್ ಎಲ್ಲ. ನಿಮ್ಮ ಹತ್ರ ಪ್ರೀಮಿಯಂ ಕಾರ್ ಅಂದ್ರೆ ಯಾವ ಟೈಪ್? ಪ್ರೀಮಿಯಂ ಲೇಟೆಸ್ಟ್ ಆಗಿ ಲಾಂಚ್ ಆದ ವಿಕ್ಟೋರಿಯಸ್ ಇದೆ. ಅದು ನಿಮಗೆ ಸ್ಟಾರ್ಟಿಂಗ್ 13,500 ಸ್ಟಾರ್ಟ್ ಆಗ್ತದೆ. ಟಾಪ್ ಎಂಡ್ ನಿಮಗೆ ಒಂದು 25 ಲಕ್ಷದವರೆಗೆ ಆಗ್ತದೆ. ಮತ್ತೆ ಲೋ ಪ್ರೈಸ್ ಅದು ಕಾರ್ ಅಂದ್ರೆ? ಲೋ ಪ್ರೈಸ್ ಅಲ್ಲಿ ನಿಮಗೆ ಆಲ್ಟೋ K10, ಎಸ್ಪ್ರೆಸ್ಸೋ, ಸೆಲೆರಿಯೋ, ವ್ಯಾಗನರ್, ಸ್ವಿಫ್ಟ್, ನಮ್ಮ ಈ ರೋಡಿಗೆಲ್ಲ ಇಷ್ಟು ವೆಹಿಕಲ್ಗಳು ಸ್ಮಾಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಸೂಟೇಬಲ್. ಸಾಧಾರಣ ಎಷ್ಟು ಬಜೆಟ್ ಇಂದ ಪ್ರಾರಂಭ ಆಗ್ತದೆ? ಸ್ಟಾರ್ಟಿಂಗ್ ಒಂದು 5 lakhs ಇಂದ ಸ್ಟಾರ್ಟ್ ಆಗ್ತದೆ. ಅದೇ ವೇರಿಯಂಟ್ ಅಲ್ಲಿ ಈಗ ಆಲ್ಟೋ K10 ಇಟ್ಕೊಂಡ್ರೆ ಟಾಪ್ ಎಂಡ್, ಅದರಲ್ಲಿ ಟಾಪ್ ಎಂಡ್ ವರ್ಷನ್ ನೋಡೋದಾದ್ರೆ ನಿಮ್ಗೆ ಒಂದು ಅರೌಂಡ್ ಒಂದು 5,90,000 ಆ ರೇಂಜ್ ಅಲ್ಲಿ ಬರ್ತದೆ ನಿಮಗೆ. ಓಕೆ ಸರ್. ಈಗ ಕಾರ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತಿದ್ರೆ ಎಕ್ಸ್ಚೇಂಜ್ ಆಪ್ಷನ್ ಇದೆ, ನಿಮಗೆ ಎಕ್ಸ್ಚೇಂಜ್ ಬೋನಸ್ ಕೂಡ ಕೊಡ್ತೇವೆ. ಇವಾಗ ನಿಮ್ಮ ಹತ್ರ ಓಲ್ಡ್ 800 ಅಥವಾ ವ್ಯಾಗನರ್ ಯಾವ್ದಾದ್ರು ವೆಹಿಕಲ್ ಇದ್ರೆ ನಾವು ಬೈ ಮಾಡ್ತೇವೆ. ಈಗ ರೀಸನೇಬಲ್ ಪ್ರೈಸ್ ಅಲ್ಲಿ ಬೈ ಮಾಡಿ ನಾವು ಅದನ್ನು ಎಕ್ಸ್ಚೇಂಜ್ ಬೋನಸ್ ಕೂಡ ಇದೆ ಅದಕ್ಕೆ. ಇಲ್ಲಿ ಸರ್ವಿಸ್ ಸೆಂಟರ್ ಏನಾದ್ರು ಇದೆಯಾ? ಸರ್ವಿಸ್ ಇನ್ನೊಂದು ವಿದಿನ್ 1 year ಅಲ್ಲಿ ಸ್ಟಾರ್ಟ್ ಆಗ್ತದೆ. ಮತ್ತೆ ನಿಮ್ಮ ಹತ್ರ ನಿಮ್ದು ಇನ್ಶೂರೆನ್ಸ್ ಆಗಿರ್ಬೋದು, ಏನಾದ್ರು ಕಟ್ಲಿಕ್ಕೆಲ್ಲ ಇದ್ರೆ ಇಲ್ಲೇ ಕಟ್ಲಿಕ್ಕೆ ಆಗ್ತದೆ. ಓಕೆ. ಡೆಲಿವರಿ ಎಲ್ಲ ಇಲ್ಲಿ ಕೊಡ್ತೀವಿ? ಡೆಲಿವರಿ ಎಲ್ಲ ಇಲ್ಲೇ ನಾವು ಪ್ರೊವೈಡ್ ಮಾಡ್ತೇವೆ. ಇಲ್ಲಿ ಹತ್ತಿರ ಯಾವ ಊರದ್ದೆಲ್ಲ ಕಸ್ಟಮರ್ ಬರ್ತಾರೆ ಇಲ್ಲಿಗೆ? ಇಲ್ಲಿ ಅರೌಂಡ್ ನಮಗೆ ಅಂದ್ರೆ ಈಶ್ವರಮಂಗಿಲ, ಅದಾದ್ಮೇಲೆ ಪಂಚೋಡಿ, ಮತ್ತೆ ಗಾಳಿಮುಖ, ಅದೇ ಈ ಸೈಡ್ ನೋಡೋದಾದ್ರೆ ಪಟ್ಟೆ, ಅದೇ ರೀತಿ ಕೌಡಿಚಾರ್, ಮತ್ತೆ ಬೆಟ್ಟಂಪಾಡಿ, ರಂಜಾ, ಈ ಏರಿಯಾ ಎಲ್ಲ ಸರೌಂಡಿಂಗ್ಸ್ ಎಲ್ಲ ಕಸ್ಟಮರ್ಸ್. ಇಲ್ಲದ್ರೆ ಎಲ್ಲ ಸುಳ್ಯಕ್ಕೆ ಹೋಗ್ತಿದ್ರಲ್ಲ? ಹೌದು. ಇಲ್ಲಿ ಪುತ್ತೂರು. ಹೌದು. ಈಗ ಇದು ಬಂದ ಕಾರಣ ಇಲ್ಲಿ ಹತ್ತಿರ ಆಯ್ತಲ್ಲ? ಹೌದು. ಎಲ್ರು ಒಂದು ರೆಸ್ಪಾನ್ಸ್ ಒಳ್ಳೇದಿದೆ. ತಿಂಗಳಿಗೆ ಎಷ್ಟು ಕಾರ್ ಹೋಗ್ತಾ ಉಂಟು ಇಲ್ಲಿ? ತಿಂಗಳಿಗೆ ಒಂದು ಅರೌಂಡ್ ಒಂದು ನಮಗೆ ಕಂಪೇರ್ ಮಾಡಿದ್ವಿ, ಇಲ್ಲಿಗೆ ನಾವು 2 ಎಕ್ಸಿಕ್ಯೂಟಿವ್ ಇದ್ದೇವೆ. ಕಂಪೇರ್ ಮಾಡಿದ್ರೆ ಒಂದು ಇಲ್ಲಿದ್ದು ಅಂತಲ್ಲ, ನಮಗೆ ಮೊದಲು ನಾನು ಸುಳ್ಯ ಔಟ್ಲೆಟ್ ಅಲ್ಲಿ ಇದ್ದೆ, ಅಲ್ಲಿದ್ದು ಕೆಲವು ಕಸ್ಟಮರ್ ನಂಗೆ ಪರಿಚಯದವರು. ಅದೇ ರೀತಿ ಇಲ್ಲಿದ್ದು ಅಂತ ಹೇಳಿದ್ರೆ ನಮಗೆ ಶೋರೂಮ್ ನೋಡಿ ರೆಸ್ಪಾನ್ಸಸ್ ಎಲ್ಲ ಬರ್ತದೆ, ತೊಂದರೆ ಇಲ್ಲ. ಮಂತ್ಲಿ ಒಂದು ಕಂಪೇರ್ ಮಾಡಿದ್ರೆ ಒಂದು 3 to 7 ವೆಹಿಕಲ್ಸ್ ಸೇಲ್ ಆಗ್ತದೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮನೆಗೆ ಹೋಗಿ ಸಹ ಡೆಲಿವರಿ ಮಾಡ್ತೀರಾ? ಹೌದೌದು, ಡೆಲಿವರಿ ಕೊಡ್ಬೋದು. ಹಾಗೆ ಸಹ ಮನೆಗೆ ಸಹ ಕೊಡುವ ಆಪ್ಷನ್ ಇದೆ. ಕೆಲವೊಬ್ರು ಟೆಂಪಲ್ ಅಲ್ಲಿ ಬೇಕು ಅಂತ ಹೇಳ್ತಾರೆ, ದೇವಸ್ಥಾನದಲ್ಲಿ ಕೊಡ್ತೇವೆ. ಅದೇ ರೀತಿ ಮನೆಗೆ ಆದ್ರೆ ಮನೆಗೆ ತಂದು ಕೊಡ್ತೇವೆ. ಇಲ್ಲಿ ಪ್ರಾರಂಭ ಆಗಿ ಎಷ್ಟು ತಿಂಗಳಾಯ್ತು? ಕಳೆದ ವರ್ಷ ಆಗಸ್ಟ್ ಇಂದ ಓಪನ್ ಮಾಡಿದ್ದೇವೆ. ಮಾಂಡವಿ ಮೋಟರ್ಸ್ ನ ಶಾಖೆ ಅಂತೇಳಿ ಓಪನ್ ಮಾಡಿದ್ದು. ಅದಾದ್ಮೇಲೆ ಮಾರುತಿಯಿಂದ ಆಥರೈಸ್ಡ್ ಆಗಿ ರೀಸೆಂಟ್ ಆಗಿ ಈಗ ಇದೆಲ್ಲ ಸೆಟಪ್ ಎಲ್ಲ ಗ್ಲಾಸಸ್ ಆಗಿರ್ಬೋದು, ಮತ್ತೆ ಈ ರೀತಿ ನೂತನವಾಗಿ ಓಪನ್ ಆಗಿದೆ. ಈಗ ನೀವು ಗ್ರಾಹಕರಿಗೆ ಏನು ಹೇಳ್ತೀರಿ ಇಲ್ಲಿ ನೂತನ ಶಾಖೆ ಆರಂಭವಾದ ಬಗ್ಗೆ? ಅದೇ ಇಲ್ಲಿ ಅಂತ ಹೇಳಿದ್ರೆ ನಿಮಗೆ ದೂರ ಹೋಗ್ಬೇಕಂತಿಲ್ಲ. ನಿಮಗೆ ನಮ್ಮ ಈಶ್ವರಮಂಗಿಲದಲ್ಲಿ ನಾವು ವೆಹಿಕಲ್ಸ್ ಟೆಸ್ಟ್ ಡ್ರೈವ್, ಹೊಸ ಗಾಡಿ ಲಾಂಚ್ ಆದ್ರೆ ನಿಮಗೆ ಟೆಸ್ಟ್ ಡ್ರೈವ್ ಎಲ್ಲ ನೋಡ್ಬೇಕಾದ್ರೆ ಇಲ್ಲಿ ಫ್ರೀ ಓಪನ್ ಆಗಿ ನಿಮಗೆ ಬೆನಿಫಿಟ್ ಅಂತ ಹೇಳಿದ್ರೆ ಸುಳ್ಯ ಆಗಿರ್ಬೋದು, ಉಪ್ಪಿನಂಗಡಿ, ಅದೇ ಪುತ್ತೂರಿಗೆಲ್ಲ ಹೋಗುವ ಅಗತ್ಯ ಇಲ್ಲ. ನಿಮಗೆ ಇಲ್ಲೇ ನಿಮಗೆ ಟೆಸ್ಟ್ ಡ್ರೈವ್ ಅವೈಲಬಿಲಿಟಿ ಇದೆ. ನಾವು ಮನೆಗೆ ಹೋಗಿ ಸಹ ಟೆಸ್ಟ್ ಡ್ರೈವ್ ಕೊಡ್ತೇವೆ ಕಸ್ಟಮರಿಗೆ ಬೇಕಾದಲ್ಲಿ. ಹೌದು, ಯಾವುದೇ ಚಾರ್ಜಸ್ ಏನಿಲ್ಲ, ಫ್ರೀ ಟೆಸ್ಟ್ ಡ್ರೈವ್. ನಿಮಗೆ ಯಾವುದೇ ವೆಹಿಕಲ್ ನೋಡ್ಬೇಕು ಅಂತ ಹೇಳಿದ್ರೆ ನಾವು ತಂದು ತೋರಿಸ್ತೇವೆ. ಅದೇ ರೀತಿ ಮತ್ತೆ ನಿಮಗೆ ಬುಕ್ಕಿಂಗ್ ಕೂಡ ಹಾಗೇನೆ, ನೀವು ಇಲ್ಲಿಗೆ ಬಂದು ಬುಕ್ಕಿಂಗ್ ಮಾಡ್ಬೋದು ಅಥವಾ ಆನ್ಲೈನ್ ಅಲ್ಲಿ ಕೂಡ ಬುಕ್ಕಿಂಗ್ ಮಾಡೋ ಆಪ್ಷನ್ ಇದೆ. ನಮಗೆ ಒಂದು ಕಾಲ್ ಮಾಡಿ ಹೇಳಿ ಡಾಕ್ಯುಮೆಂಟ್ ಒಂದು ವೆರಿಫಿಕೇಶನ್ ಮಾಡಿ ಹಾಗೆ ಬುಕ್ಕಿಂಗ್ ಮಾಡ್ಬೋದು. ಮತ್ತೆ ಪ್ರೋಸೆಸ್ ಕೂಡ ಹಾಗೇನೆ, ನಾವೇ ಇಲ್ಲಿ ಮಾಡಿ ಇಲ್ಲೇ ಡೆಲಿವರಿ ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ.